ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಗಿರೋದು. ಅದರಲ್ಲೂ ಕೂಡ ಈಗ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಗ್ಯಾಸ್ ಸ್ಟೇಷನ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇದೆ. ರಾಯಚೂರಲ್ಲೂ ಅದೇ ಸ್ಥಿತಿ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. 3 ಆಟೋ ಗ್ಯಾಸ್ ಸ್ಟೇಷನ್ಸು ಬಂದ್ ಆಗಿದೆ. 3 ದಿನದಿಂದ ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ ಆಟೋ ಚಾಲಕರು. ಆಟೋ LPG ಇಲ್ಲ ಅನ್ನುವಂಥ ಬೋರ್ಡು ಗ್ಯಾಸ್ ಸ್ಟೇಷನ್ಸಲ್ಲಿ ನೋ ಸ್ಟಾಕ್ ಅಂತ. 2,000ಕ್ಕೂ ಅಧಿಕ ಆಟೋಗಳು LPG ಆಟೋಗಳಂತೆ. ಆ ಆಟೋ ಚಾಲಕರು ಈಗ ಗ್ಯಾಸ್ ಸಿಗ್ತಿಲ್ಲ ಅಂತ ಪರದಾಡ್ತಾ ಇದ್ದಾರೆ, ಅಲಿದಾಡ್ತಾ ಇದ್ದಾರೆ. 2,000 ಗಾಡಿಗಳ ಮೇಲೇನೆ ಅವ. ಎಲ್ಲ ಗಾಡಿಗಳ ಸಮಸ್ಯೆಗಳು ಇವೇ ಅವ. ಈ ಸಮಸ್ಯೆಯಿಂದಲೇ ಭಾಳ ತೊಂದರೆ ಆಗಿಬಿಟ್ಟಿದೆ. ನಮ್ಮನ್ನು ಯಾರು ಕೇಳೋರಿಲ್ಲ, ಏನೂ ಇಲ್ಲ. ನಮಗೆ ಸಾಲ ಕೇಳಬೇಕಂದ್ರೆ ಸಾಲನೂ ಯಾರೂ ಕೊಡಲ್ಲ. ನಮ್ಮಂಥ 10-20 ರೂಪಾಯಿ ದುಡ್ಕೊಂಡು ತಿನ್ನೋವರೆಗೆ ನಮಗೆ ಸಾಲನೂ ಯಾರೂ ಕೊಡಲ್ಲ ಸರ್. ನಾವು ಎಷ್ಟೇ ಬೆಳೆದ್ರೂ ಯಾರೂ ಕೊಡಲ್ಲ. ನಾವು ದುಡ್ಕೋಬೇಕು, ನಮ್ಮ ಒಟ್ಟಿಗೆ ನಾವೇ ಇದು ಮಾಡ್ಕೋಬೇಕು. ನಮಗೆ ಯಾರೂ ಸಾಲ ಕೊಡೋರಿಲ್ಲ, ನಮಗೆ ಯಾರೂ ಮಾಡೋರಿಲ್ಲ. ಇವತ್ತಿನ ದಿನ ನಮಗೆ ನಿಂತ್ಕೊಂಡ್ಬಿಟ್ಟು ಇಲ್ಲಿ ರೋಡಿಗೆ ಬಂದು ನಮ್ಮ ರೋಡಿಗೆ ಬರೋ ಪರಿಸ್ಥಿತಿ ಆಗಿದೆ ಸರ್. ನಮ್ಗೆ ಇವಾಗ ರೋಡಿಗೆ ನಿಂತ್ಕೊಂಡಿವಿ ಸರ್. ನಾವು ಎಲ್ಲ ಮನೆ ಪಟ ಎಲ್ಲ ಬಿಟ್ಬಿಟ್ಟು ರೋಡಿಗೆ ಬಂದು ನಿಂತ್ಕೊಂಡು ಇವತ್ತಿನ ದಿನ ನಮ್ಗೆ ಯಾರೂ ಇಲ್ಲ ಅಂತಂದ್ರೆ ನಮ್ಗೆ ಯಾರೂ ಕೊಡಲ್ಲ. ಯಾರು MLA ಬರಲ್ಲ, ಯಾರು CM ಬರಲ್ಲ, ಯಾರೂ ಬರಲ್ಲ. ನಮ್ಮ ಏರಿಯಾದಾಗ ಯಾವ ಅಧಿಕಾರಿಗಳು ಯಾರೂ ಬರಲ್ಲ ಸರ್. ನಮ್ಮ ಪರಿಸ್ಥಿತಿ ಏನೈತೆ, ನಮ್ದು ಏನು ಕಷ್ಟ ಇದೆ, ಏನಿಲ್ಲ ಅಂತೇಳಿ ಯಾರೂ ಕೇಳಕ್ಕೆ ಬರಲ್ಲ ಸರ್. ಏನು ನಮ್ಗೇನು ಗೊತ್ತಾಗ್ತದೆ ಸರ್. ಅವ್ರು ಆಗ್ತಾ ಇಲ್ಲ. ಅವ್ರು ಹಾಕಿದ್ರೆ ನಾವು ಹಾಕ್ಕೊಂಡು ಗಾಡಿ ಓಡಿಸ್ತೀವಿ, ಬಂದು ಕೇಳ್ತೀವಿ. ಇಲ್ಲ ಸಿಗಲ್ಲ ರೀ, ಗ್ಯಾಸ್ ಇಲ್ಲ ಅಂತಾರೆ. ಇಲ್ಲಾಂದರೆ ಇಲ್ಲ ರೇಟ್ ಜಾಸ್ತಿ ಆಗಿದೆ ಅಂತಾರೆ. ಅವ್ರು ಏನು ಹೇಳೋಕ್ಕಾಗಲ್ಲ, ನಾವು ಅವ್ರಿಗೆ ಏನು ಕೇಳೋಕ್ಕಾಗಲ್ಲ. ನಮ್ಗೆ ಗ್ಯಾಸ್ ಬೇಕು, ನಾವು ಗಾಡಿ ನಡೆಸ್ಬೇಕು ಅಷ್ಟೇ. ನಾಳೆ ನಾವು ಕಂತು ಕಟ್ಟಬೇಕು. 1ನೇ ತಾರೀಕಿಗೆ 9,000 ರೂಪಾಯಿ ಗಾಡಿ ಕಂತು ಕಟ್ಟಬೇಕು. ಇಲ್ಲಾಂದರೆ ಗಾಡಿ ಸೀಸ್ ಮಾಡ್ತಾರೆ. ನಮ್ಗೆ ಯಾರು ಸಾಲ ಕೊಡಲ್ಲ ಆಟೋದವ್ರಿಗೆ ಜಾಸ್ತಿ. ಏನು ಮಾಡ್ಬೇಕು ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.